guys, hi everyone, welcome back to my YouTube channel. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ಎಲ್ಲ ಗೌರಿಗೂ ಎಲ್ಲ ಗಣೇಶಂದಿರಿಗೂ ಹ್ಯಾಪಿ 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 ಹಬ್ಬ. ಸೊ ಈ ವ್ಲಾಗು ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದ್ದೀನಿ. ಪಾರ್ಟ್ 1ಅಲ್ಲಿ ಯಾವ್ಯಾವ ಥರ ಇರುತ್ತೆ ಅಂದರೆ, ನಾನು ಈ ಥರ ಮಾತಾಡ್ತಿರ್ತೀನಿ ನಿಮ್ಮ ಜೊತೆಲಿ. ದೆನ್ ಹಬ್ಬಕ್ಕೆ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತೀರಿ, ನಾವು ಡೆಕೋರೇಷನ್ ಮಾಡ್ತೀರಿ, ಅದೊಂದು ವಿಡಿಯೋ. ದೆನ್ ನಾವು ಏನೇನು ತಂದಿದ್ದೀರಿ, ರೇಷನ್ಸು ಏನೇನು ತಂದಿದ್ದೀರಿ, ಹಣ್ಣು ಅದು ಇದು ತೋರಿಸ್ತಿರ್ತೀನಿ. ಸೊ ವ್ಲಾಗ್ ಪಾರ್ಟ್ 2 ಬಂದುಬಿಟ್ಟು ಗಣೇಶ ಹೇಗೆ ಕೂರಿಸ್ತಿದ್ದೀವಿ. ದೆನ್ ಹಾಗೆ ನಮ್ಮ ಮನೆಗೆ ಯಾರ್ಯಾರು ಕಸಿನ್ಸ್ ಬಂದಿರ್ತಾರೆ, ಯಾರು ರಿಲೇಟಿವ್ಸ್ ಬಂದಿರ್ತಾರೆ, ಊಟ ಏನೇನು ಮಾಡಿದ್ದೀರಿ, ಅದು ಪಾರ್ಟ್ 2 ಆಗಿರುತ್ತೆ. ಸೊ ನಾವು ಗಣೇಶನ ಒಂದು ದಿವಸನೇ ತೊಗೊಂಡ್ಬಂದು ನೈಟೇ ಬಿಟ್ಬಿಡ್ತೀರಿ. ನಾವು ಮೊದಲು ಏನು ಮಾಡ್ತಿದ್ರಿ ಅಂದರೆ, ನಾವು ಕೆರೆಗೆ ತೊಗೊಂಡು ಹೋಗ್ಬಿಡ್ತಾಯಿದ್ರಿ. ಈಗ ಈ ಏರಿಯಾದಲ್ಲಿ ಗಣೇಶ ಕೊಂಡಿಸ್ತಾರಲ್ವ ಹುಡುಗರು, ಸೊ ಅವ್ರಿಗೆ ನಾವು ಗಣೇಶನ ಕೊಡ್ತೀರಿ ಈವ್ನಿಂಗು. ಅದು ಪಾರ್ಟ್ 2 ಆಗಿರುತ್ತೆ. ನಮ್ಮ ಲಿವಿಟ್ ಏನು ಮಾಡ್ತಿದ್ದಾಳೆ, ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ಡೋಂಟ್ ಮೈಂಡ್ ಇಟ್ ಗೈಸ್. ಅವಳು ಮಲ್ಕೊಬಿಟ್ಟಿದ್ದಾಳೆ, ಅವಳಿಗೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಅವಳಿಗೂ ಇವತ್ತು ನಾನು ಸ್ನಾನ ಮಾಡಿಸ್ದೆ, ವ್ಲಾಗ್ ಮಾಡೋದನ್ನ ಮರೆತೋಗ್ಬಿಟ್ಟೆ. ಬಿಕಾಸ್ ಅವಳಿಗೆ ಸ್ನಾನ ಮಾಡಿಸೋ ಅಷ್ಟು ನನಗೆ ಪ್ರಾಣ ಹೋಗಿ ಪ್ರಾಣ ಬಂದಿರುತ್ತೆ, ನಿಂತ್ಕೊಳ್ಳೋದೇ ಇಲ್ಲ. ಎಲ್ಲ ನಾಯಿಗೂ ಸ್ನಾನ ಮಾಡಿಸ್ಬೇಕು ಅಂದರೆ ಎಷ್ಟು ಇಷ್ಟ, ಬಟ್ ನಮ್ಮ ಲಿವಿ ಆಪೋಸಿಟ್ಟು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ. ಎಷ್ಟು ಅಂದರೆ ನಾನು ಎಷ್ಟು ಹೊಡಿತೀನಿ ಅಂದರೆ, ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಒದೆ ತಿಂತಾಳೆ, ಆದರೂ ತಿರ್ಗಾ ಅದೇ ಥರ ಮಾತಾಡ್ತಿರ್ತಾಳೆ. ನನಗೆ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಡೋಂಟ್ ಮೈಂಡ್ ಇಟ್ ಗಾಯ್ಸ್. ದೆನ್ ಸೊ ಗೌರಿ ಅಂದ್ರೆ ನಾನು ನೋಡೋದಕ್ಕೆ ಎಷ್ಟು ಚೆಂದ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಲಂಗ ದಾವಣಿ ಹಾಕ್ಕೊಳ್ತಿದ್ದೆ. ಲಂಗ ದಾವಣಿ ಅಂದರೆ ಲೈಕ್ ಹಾಫ್ ಸ್ಯಾರಿ ಥರ ಅಲ್ಲ, ಬರೀ ಲಂಗ ಜಾಕೆಟ್ ಥರ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಳ್ತಿದ್ದೆ. ಬಿಕಾಸ್ ನನಗೆ ಇವಾಗಲೂ ಇಷ್ಟ, ಆಗ್ಲಿಂದನೂ ಇಷ್ಟ. ಲೈಕ್ ಕೈ ತುಂಬ ಬಳೆ ಹಾಕ್ಕೊಳ್ಳೋದು, ಅದಾದಮೇಲೆ ಫೋಟೋ ಇಟ್ಕೊಳ್ಳೋದು, ಹಿಂಗೆ ಫೋಟೋ ಇಟ್ಕೊಳ್ಳೋದು ಎಲ್ಲ ನನಗೆ ಆಗ್ಲಿಂದನೇ ಇಷ್ಟ, ಈಗಲಿಂದನೇ ಅಲ್ಲ. ಸೊ ನನ್ನ ಬಗ್ಗೆ ಮಾತಾಡುವ ಸಮಯ. ನನ್ನ ಕಾಲೇಜ್ ರೂಟೀನ್ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೆ ಈ 6 ಮಂತ್ಸಿಂದ ನಾನು ನೋಡಿರೋ ಪ್ರಕಾರ ನನಗೆ ಲೈಫಲ್ಲಿ ಬೋರಿಂಗ್ ಆಗಿತ್ತು. 6 ಮಂತ್ಸು ಯಾವ ರೇಂಜಿಗೆ ಬೋರಿಂಗ್ ಅಂದರೆ, ಎಲ್ಲ ಕಡೆನೂ ಓಡಾಡಿದ್ದೀನಿ, ಬಟ್ ಸಿಕ್ಕಾಬಿಟ್ಟೆ ಮನೇಲೇ 6 ಮಂತ್ಸಿಂದ ಮನೆ. ನನಗೆ ಎಲ್ಲಿ ಹೋಗೋದಕ್ಕೂ ಇಷ್ಟನೇ ಆಗ್ತಿರ್ಲಿಲ್ಲ. ಬಿಕಾಸ್ ಅದು ಈ ಟ್ರಾಫಿಕಲ್ಲಿ ಇನ್ನೂ 6 ಮಂತ್ಸ್ ಇರಬೇಕಲ್ವಾ. ಸೊ ಅದಕ್ಕೇ 6 ಮಂತ್ಸ್ ಆದಮೇಲೆ ತಿರುಗಿ ಓಡಾಡಬೇಕಲ್ವಾ, ಅದಕ್ಕೆ ಮನೇಲಿ ತುಂಬ ರೆಸ್ಟ್ ಮಾಡ್ತಿದ್ದೆ ನಾನು. ಆಲ್ಮೋಸ್ಟ್ ನನಗೆ ಜಾನಿಂದನೇ ಕಾಲೇಜ್, ಲೈಕ್ ನಾನು ಕಾಲೇಜ್ಗೆ ಹೋಗ್ತಿರಲಿಲ್ಲ PU ಇಂದ, ಬಿಕಾಸ್ ಮನೆಯಲ್ಲೇ ಓದ್ಕೊಳ್ತಿದ್ದೆ. ಅದಾದಮೇಲೆ ನನ್ನ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿದೆ ಗೈಸ್. ಫಸ್ಟ್ ಸ್ಟಾರ್ಟಿಂಗ್ಗೆ ಹೇಳ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ಹೇಳಿ ನೋಡುವ ಅಂತ ಹೇಳ್ತಾರೆ. ಇಲ್ಲ, ನನಗೆ ಇದೇ ಥರ ಇರೋಕ್ಕೆ ಇಷ್ಟ, ಬಟ್ ನಾನು ಸ್ಪೆಸಿಫಿಕ್ಕಾಗಿ ಒಂದೇ ಗ್ಯಾಂಗ್ ಮಾಡಿಕೊಂಡು ಅವ್ರ ಜೊತೆ ಇರೋಲ್ಲ. ನಾನು ಎಲ್ಲರ ಜೊತೆನೂ ಮಾತಾಡ್ತಿರ್ತೀನಿ. ಎಲ್ಲ ಸೀನಿಯರ್ಸ್ ಅವ್ರು ನನಗೆ ಗೊತ್ತಿಲ್ಲ ಅಂದರೆ ಹಾಯ್ ಕಾ ಅಂತ ಹೇಳ್ತೀನಿ. ಮ್ಯಾಮ್ ಅಲ್ಲಿ ಹೋಗ್ತಿದ್ರೆ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಅವ್ರಿಗೆ ಹೇಳ್ತೀನಿ. ಹಂಗಿರೋಕ್ಕೆ ನನಗಿಷ್ಟ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಹಂಗೆ ಇರೋದು. ಮೂಲೆಯಲ್ಲಿ ಕೂತ್ಕೊಳ್ಳಲ್ಲ ನಾನು, ಎಲ್ಲರ ಜೊತೆ ಜಾಸ್ತಿ ಬೆರಿತೀನಿ. ನಾನು ಎಕ್ಸ್ಟ್ರೋವರ್ಟ್. ನಾನು ಎಲ್ಲರ ಹತ್ರನೂ ಬೇಗ ಬೇಗ ಕ್ಲೋಸ್ ಆಗಿಬಿಡ್ತೀನಿ. ಆದರೆ ನಂಬಲ್ಲ ನಾನು ಯಾರನ್ನೂ. ಅದನ್ನ ಮಾತ್ರ, ಅದು ನನ್ನ ವೀಕ್ನೆಸ್ಸು ಅಲ್ಲ, ಅದು ನಾನು ಯಾವುದೂ ಅಲ್ಲ. ಸೊ ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಂಬಲ್ಲ. ದೆನ್ ನನ್ನ ಕಾಲೇಜ್ ರೂಟೀನ್ ಹೇಗಿದೆ ಅಂದರೆ, 6 o'clock ಹೋಗ್ತೀನಿ, 6 o'clock ಬರ್ತೀನಿ. ಬಿಕಾಸ್ ನನಗೆ 8 o'clock ಲ್ಯಾಬ್ ಇರುತ್ತೆ. ಅದಾದಮೇಲೆ 3:30 ಹಂಗೆ ಕಾಲೇಜ್ ಬಿಡ್ತಾರೆ. ಸೊ ನಾನು ಅಲ್ಲಿಂದ 2 hours ಟ್ರಾವೆಲ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 6 ಆಗುತ್ತೆ. ಸೊ ಆ ರೂಟೀನ್ ನನಗೆ ತುಂಬ, ಆ ಸ್ಪೆಸಿಫಿಕ್ ಶೆಡ್ಯೂಲ್ ನನಗೆ ಇಷ್ಟ ಆಗಿದೆ. ಬಿಕಾಸ್ ಲೈಫಲ್ಲಿ ಬ್ಯುಸಿಯಾಗಿರಬೇಕು. ಮೊದಲು ನಾನು ಹೆಂಗಿದೆ ಅಂದರೆ, ಈ 6 ಮಂತ್ಸಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಹೆಂಗೆ ಅಂದರೆ, ಇವಾಗ ಅವರು ಒಂದು ಸ್ನ್ಯಾಪ್ ಹಾಕಿದ್ರೆ ಅಷ್ಟು ಬೇಗ ನೋಡ್ಬಿಡ್ತಿದ್ದೆ. ಈಗ ನನಗೆ ನಾನು ನೆನೆಸ್ಕೊಂಡ್ರೆ, ನಾನು ಎಷ್ಟು ಬ್ಯುಸಿಯಾಗಿರಬೇಕು, ಮುಂದೆ ನಾನು ಎಷ್ಟು ಬ್ಯುಸಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ನನ್ನ ಸರೌಂಡಿಂಗ್ಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೈಂಡ್ ಆಗಿದ್ದಾರೆ. ಅಪ್ಪ, ಅಮ್ಮ, ತಾತ, ಅಕ್ಕ, ಲಿವಿ ಸಮೇತ ಕೂಡ ನಾನು ಮಾತಾಡ್ತಿದ್ರೆ ಸೈಲೆಂಟಾಗಿರ್ತಾರೆ. ಅಂದರೆ ಅದು ಭಯ, ಅದು ಇದು ಮಂಡು ಮಸಿ ಅಂತ ಏನೂ ಅಲ್ಲ. ಸಪೋರ್ಟ್, ದ ವೇ ಆಫ್ ದೇರ್ ಸಪೋರ್ಟಿಂಗ್ ಮೀನ್ಸ್ ಅ ಲಾಟ್ ಅಷ್ಟೇ. ಅದಾದಮೇಲೆ ನನ್ನ ಸೀನಿಯರ್ಸ್ ಕೂಡ, ನನ್ನ ಫ್ರೆಂಡ್ಸ್ ಕೂಡ, ನನ್ನ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನನ್ನ ಸರೌಂಡಿಂಗ್ಸಲ್ಲಿರೋರೆಲ್ಲರೂ ತುಂಬ ಅಂದರೆ ತುಂಬ ಕೈಂಡ್ ಆಗಿದ್ದಾರೆ. ಹೇಳೋಕ್ಕೆ ಆಗ್ತಿರೋ ಅಷ್ಟು ಕೈಂಡ್ ಆಗಿದ್ದಾರೆ ಅವರು. ಸೊ
ನಾನು ಅದಕ್ಕೆ ನಾನು ಹೆಂಗೋ ನನ್ನ ಸರೌಂಡಿಂಗ್ಸಲ್ಲಿರೋರು ಹಂಗೆ ಅಂತ ಅಂದ್ಕೊಂಡಿದ್ದಕ್ಕೆ ಹಿಂಗೆ ನಾನಿರೋದು. ಬಿಕಾಸ್ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈ ಥರ ಒಬ್ಬರು ಸ್ಪೆಸಿಫಿಕ್ಕಾಗಿ ಸಪೋರ್ಟ್ ಮಾಡ್ತಾರೆ ಅಂತಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ಎಸ್, ಅದಾದಮೇಲೆ ಹಬ್ಬದ ವ್ಲಾಗ್ಗೆ ಬರೋಣ. ಸೊ ಎಸ್, ನಾವು ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸ್ತಿದ್ದೇವೆ. ಸೊ ಹಬ್ಬ ಮಾಡ್ತಿದ್ದೀವಿ ನಮ್ಮ ಮನೇಲೂ ಕೂಡ. ನಾವು ಎಲ್ಲ ಹಬ್ಬನೂ ಮಾಡ್ತೀವಿ ಗೈಸ್ ಅಂತೆಲ್ಲ ಹೇಳಲ್ಲ, ನಮ್ಮ ಮನೇಲಿ ನಾವೆಲ್ಲ ಹಬ್ಬನೂ ಮಾಡ್ತಿದ್ದೀವಿ. ಸೊ ಎಸ್, ನಾಳೆ ನಮ್ಮ ಮನೇಲಿ ಇನ್ನೂ ಜಾಸ್ತಿ ಜನ ಬರ್ತಾರೆ. ಅವ್ರನ್ನ ವ್ಲಾಗಲ್ಲಿ ತೋರಿಸ್ಬಾರ್ದಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡುವ ಏನಾಗುತ್ತೆ ಅಂತ. ದೆನ್ ಟೀಚರ್ಸ್ ಡೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಗೈಸ್, ಚೆಕ್ಔಟ್ ಪ್ಲೀಸ್. ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಯಾವುದು ನಾನು ತಪ್ಪು ಮಾಡ್ತಿರ್ತೀನಿ. ನನಗೆ ಮಾತಾಡೋಕ್ಕೆ ಲೈಕ್ ಕನ್ನಡ ಚೆನ್ನಾಗೇ ಮಾತಾಡ್ತೀನಿ. ನಾನು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗೇ ಮಾತಾಡ್ತೀನಿ. ಬಟ್ ಕೆಲವೊಂದು ನಮ್ಮಮ್ಮ ಹೇಳ್ತಾರೆ, ಮಂಡೇ ಅಲ್ಲ ಸೋಮವಾರ, ಬರೀ ಮಂಡೇ, ಆ ಥರ ಮಿಸ್ಟೇಕ್ಸ್ ಮಾಡ್ತಿರ್ತೀನಿ. ಅದು ಆಕ್ವರ್ಡ್ ಆಗಿರುತ್ತೆ ಕೇಳೋಕ್ಕೆ. ಸೊ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಗೈಸ್, ಅಷ್ಟೇ. ಸೊ ಎಸ್, ಜಾಸ್ತಿ ಮಾತಾಡಲ್ಲ. ಈಗ ಬನ್ನಿ ಹೋಗುವ. ನಮ್ಮ ಮನೇಲಿ ಹಬ್ಬದ ಐಟಮ್ಸ್ ಏನೇನು ತಂದಿದ್ದಾರೆ, ರೇಷನ್ಸ್ ತೊಗೊಂಬಂದಿಲ್ಲ, ಡಿಮಾರ್ಟ್ಗೆ ಹೋಗಿ ಐಟಮ್ಸ್ ತೊಗೊಬಂದಿದ್ದಾರೆ. ಅದನ್ನೆಲ್ಲ ಎತ್ತಿಟ್ಬಿಟ್ರು, ಅದನ್ನ ತೋರ್ಸೋಕ್ಕಾಗಿಲ್ಲ. ಸೊ ನಮ್ಮ ರಿವ್ಯೂ ತಾಚೆ ಮಾಡಿದ್ದಾಳೆ. ನಮ್ಮಮ್ಮ ಏನು ಮಾಡ್ತಿದ್ದೆ, ನಮ್ಮಮ್ಮ ನನಗೆ ಸ್ನಾನ ಮಾಡ್ಕೋಬೇಗ, ಇವತ್ತು ಗೌರಿ ಹಬ್ಬ ಅಂದ್ಬಿಟ್ಟು ನಮ್ಮಮ್ಮನೇನು ಸ್ನಾನ ಮಾಡ್ಕೊಂಡಿಲ್ಲ. ಸೊ ಎಸ್, ಅಷ್ಟೇ. ಬನ್ನಿ ಇವಾಗ ತೋರಿಸ್ತೀನಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ. ನಾವು ಗಣೇಶ ಹಬ್ಬಕ್ಕೆ ಇವತ್ತೇನು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಬಿಕಾಸ್ ನಾವು ನಾಳೆಯಿಂದನೇ ನಾವು ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಕಡುಬು, ನಾವು ಮೋದಕ ಮಾಡಲ್ಲ, ಅದು ಮೋಮೋಸ್ ಥರ ಬರ್ತಲ್ಲ, ಅದನ್ನ ನಾವು ಮಾಡಲ್ಲ. ನಾವು ಮಾಡೋದು ಏನಿದ್ರು ಕಡುಬು. ಸೊ ಎಲ್ಲನೂ ನಾಳೆನೇ ಮಾಡೋದು. ಈಗ ನಮ್ಮಮ್ಮ ಜೊತೆ ಹಾಯ್ ಅಮ್ಮ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೋಡಿ ಗೈಸ್, ನಮ್ಮಮ್ಮಂಗೆ ಪಿಂಪಲ್ ಆಗ್ಬಿಟ್ಟೈತೆ. ನಮ್ಮಮ್ಮ ಏನಂದರೆ ನನಗೆ ಸ್ನಾನ ಮಾಡ್ಕೊಳ್ಳೋಕೆ ಹೇಳ್ಬಿಟ್ಟು ನಮ್ಮಮ್ಮ ನೀನು ಸ್ನಾನ ಮಾಡ್ಕೊಂಡಿಲ್ಲ. ಏನು ಮಾಡೋದು, ಅವ್ರ ಥರ ನಾನು ಈಚೆ ಎಲ್ಲ ಹೋಗ್ಬೇಕು ತರಕ್ಕೆ ರೇಷನ್ಗಳೆಲ್ಲ. ಹಾಂ ನೋಡಿ. ಸೊ ನೋಡಿ, ನಮ್ಮ ಮನೆಯಲ್ಲಿ ಬಾಳೆಕಂಬ ಮತ್ತು ಮಾವಿನೆಲೆ ತೊಗೊಬಂದಿದ್ದಾರೆ. ಇಲ್ಲಿ ಬಿ ನೋಡಿ, ಏಯ್ ನೋ. ಸೊ ಎಸ್, ಇವತ್ತು ಬಟ್ಟೆ ತರಕ್ಕೆ ಹೋಗೋಣ ಬನ್ನಿ. ಬಟ್ಟೆ ತೊಗೊಂಡ್ಬಿಟ್ಟು ಆಮೇಲೆ ಡೆಕೋರೇಟ್ ಮಾಡೋಕ್ಕೆ ಐಟಮ್ಸ್ಗಳು ಬೇಕು, ಅದನ್ನ ತೊಗೊಳ್ಳೋಣ. ಸೊ ಎಸ್, ನಾನು ಈಗ ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ಟೈಲರ್ ಅಂಗಡಿಗೆ ಬಂದಿದ್ದೀನಿ. ಇದು ನಮ್ಮ ಅತ್ತೆ ಅಂಗಡಿನೇ. ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ನಿಮಗೆ ಡ್ರೆಸ್ಸು ಹೇಗಿದೆ ಅಂತ ತೋರಿಸ್ತೀನಿ. ಬಿಕಾಸ್ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವತ್ತು ನಮ್ಮ ಲೇಔಟಲ್ಲಿ ಏನು ಜನ ಅಂದರೆ ನಾನು ಆ ವಿಡಿಯೋನು ಮಾಡ್ಕೊಂಡಿಲ್ಲ, ಮರ್ತೋಗ್ಬಿಟ್ಟೆ. ಆ್ಯಂಡ್ ನಮ್ಮ ಅಕ್ಕ ಲಾಗಿನ್ ಆಗಬೇಕಿತ್ತು ಬೇಗ ಬಂದು. ಸೊ ಹಾಗಾಗಿ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು ಬಂದೆ. ಸೊ ಒಂದು ನಿಮಿಷ ಕೂಡ ರೆಸ್ಟ್ ಮಾಡ್ತೀರಾ ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಬಂದೆ. ಸೊ ಸ್ಟಿಚೆಲ್ಲ ಆದಮೇಲೆ ನಾನು ಪೂಜೆ ಮಾಡೋಕ್ಕೆ ಬಂದೆ. ಬಿಕಾಸ್ ಇವತ್ತು ತುಂಬ ಲೇಟ್ ಆಯಿತು ಪೂಜೆ ಮಾಡೋ ಅಷ್ಟರಲ್ಲಿ. ಆಲ್ಮೋಸ್ಟ್ ನಾನು ಮಾಡಿದ ಪೂಜೆ 7 ಗಂಟೆಗೆ, ಯಾವಾಗಲೂ 6 ಗಂಟೆಗೆ ಮಾಡ್ತಿದ್ವಿ. ಇವತ್ತು ಶುಕ್ರವಾರ, ನಮ್ಮನೇಲಿ ಯಾವಾಗಲೂ ಶುಕ್ರವಾರ ಪೂಜೆ ಮಾಡ್ತೀರಿ. ಇವತ್ತು ಸ್ಪೆಷಲಾಗಿ ಗೌರಿ ಹಬ್ಬ ಅಂದ್ಬಿಟ್ಟು ಇಷ್ಟು ನೈಟ್ ಆದ್ರೂ ಪೂಜೆ ಮಾಡಿರ್ತೀನಿ. ಬೇಜಾರು ಮಾಡ್ಕೋಬೇಡಿ ಗೈಸ್. ನಮ್ಮ ಮನೆ ಗೌರಿಗಳು ಸಂತೆ ಬರೀ ನಮ್ಮ ಮನೆ ಗೌರಿ ಎಲ್ಲ ಮೂರ್ ಜನ ಗೌರಿ ಇರೋರಿ. ಸೊ ಇವಾಗ ನಾವು ಡೆಕೋರೇಟ್ಗೆ, ನಾನು ಅಲ್ಲ ನಮ್ಮ ಅಕ್ಕ ಡೆಕೋರೇಟ್ಗೆ ರೆಡಿ ಮಾಡ್ತಿದ್ದಾಳೆ, ತೋರಿಸ್ತೀನಿ. ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇದು ನಮ್ಮ ಹತ್ರ ನೆಟ್ಟೆಡಿತ್ತು, ಇದರಲ್ಲಿ ನೆರಿಗೆ ಇಟ್ಕೋಬೇಕು. ನಮ್ಮ ಅಕ್ಕ ಏನೋ ಮಾಡ್ತಿದ್ದಾಳೆ ಗೈಸ್, ಆಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ಲು. ದಿಸ್ ಇಸ್ ಬಿಫೋರ್. ನಾನು ಇದೇ ಪೋರ್ಷನಲ್ಲಿ ಕುತ್ಕೊಂಡು ಆಫ್ಟರು ಮಾಡ್ತೀನಿ. ಸೊ ಇದು ಈಗ ಫೈನಲ್ ಲುಕ್ ಗ್ಯಾಸ್. ಫೈನಲ್ ಲುಕ್ ಅಲ್ಲ ಇದು, ಇವಾಗ ಇಷ್ಟೇ. ನಾಳೆ ಎಲ್ಲ ಎಲೆ ಎಲ್ಲ ಹಾಕ್ತೀರಿ. ಎಸ್, ಇವತ್ತಿನ ಊಟ ಮಾಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ಸಿಗೋಣ. ಇವತ್ತಿಗೆ ಇಷ್ಟೇ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನೀನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ದೆನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವ್ಲಾಗ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬಾಯ್, ಟೇಕ್ ಕೇರ್.